ಚಿಂತಾಮಣಿ ಧ್ವನಿಗೆ ಸ್ವಾಗತ. ಶ್ರೀ ವಿದ್ಯಾ ಗಣಪತಿ ಟೆಂಪಲ್ ಟ್ರಸ್ಟ್ ವತಿಯಿಂದ ನಗರದ ಸರ್ಕಾರಿ ಕಿರಿಯ ಹಿರಿಯ ಕನ್ನಡ ಮತ್ತು ಉರ್ದು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ. ಚಿಂತಾಮಣಿ ನಗರದ ಶ್ರೀ ವಿದ್ಯಾ ಗಣಪತಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಟ್ರಸ್ಟಿನ ಉಪಾಧ್ಯಕ್ಷರಾದ ವಿಭಾಕರ್ ರೆಡ್ಡಿ, ಈ ಒಂದು ವಿದ್ಯಾ ಗಣಪತಿ ಟೆಂಪಲ್ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷಗಳಿಂದ ಚಿಂತಾಮಣಿ ನಗರದ ಎಲ್ಲ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಹಾಗೂ ಕನ್ನಡ ಮತ್ತು ಉರ್ದು ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಉಚಿತವಾಗಿ ನೋಟ್ ಪುಸ್ತಕಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದ್ದೇವೆ ಹಾಗೂ ಹಲವಾರು ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಈ ನಗರದ ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಉರ್ದು ಮತ್ತು ಕನ್ನಡ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೀಡುತ್ತಿದ್ದು, ಈ ಒಂದು ಪುಟ್ಟ ಕಾಣಿಕೆಯನ್ನು ಮಕ್ಕಳು ಪಡೆದುಕೊಂಡು ತಮ್ಮ ಅಮೂಲ್ಯವಾದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ತಮ್ಮ ಕುಟುಂಬಕ್ಕೂ ಹಾಗೂ ಶಾಲೆಯಕ್ಕೂ ಹಾಗೂ ನಗರದ ಎಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ವ್ಯಕ್ತಿಗಳಾಗಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ವಿದ್ಯಾ ಗಣಪತಿ ಟ್ರಸ್ಟಿನ ಸದಸ್ಯರಾದ ಎನ್ ಮುನ್ಸಾಮ್ ರೆಡ್ಡಿ, ಕೆ.ಸಿ. ಗೋಪಾಲ್ ರೆಡ್ಡಿ, ಎನ್ ನಾಗರಾಜ್, ಎಸ್.ಜೆ. ಶ್ರೀನಿವಾಸ್, ಸಿ.ಎಲ್. ನಾಗರಾಜ್ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಮೊದಲನೇ ಪ್ರಾರ್ಥನೆಯನ್ನು ಶಾಲಾ ಮಕ್ಕಳಿಂದ ನೆರವೇರಿಸಿ ಸ್ವಾಗತವನ್ನು ಶ್ರೀನಿವಾಸ್ ರೆಡ್ಡಿ ನೆರವೇರಿಸಿದರು. ವಿಶೇಷ ಆಹ್ವಾನಿತರಾಗಿ ಶ್ರೀ ಉಮಾದೇವಿಯವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಹಿತವಚನವನ್ನು ನುಡಿದರು. ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಭಾಸ್ಕರ್ ರೆಡ್ಡಿ ನಿರ್ವಹಿಸಿದರು. ನಿರೂಪಣೆಯನ್ನು ಆರ್ ಅಶೋಕ್ ಕುಮಾರ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಗರದ ಸಭಾ ಸದಸ್ಯರಾದ ಹರೀಶ್, ರಾಣಿಯಮ್ಮ, ರೆಡ್ಡಪ್ಪ, ಮುಖಂಡರಾದ ಉಮೇಶ್, ಸುರೇಶ್, ಬಾಬು ರೆಡ್ಡಿ, ಅನಿಲ್ ಕುಮಾರ್, ಅಮರ್, ರಮೇಶ್, ಮಹೇಂದ್ರ, ಶ್ರೀನಿವಾಸ್, ಮುನಯ್ಯ ಹಾಗೂ ಗಣಪತಿ ಟ್ರಸ್ಟ್ನ ವ್ಯವಸ್ಥಾಪಕರಾದ ರವೀಂದ್ರ ರೆಡ್ಡಿ ಹಾಗೂ ಶಿಕ್ಷಕರಾದ ವೆಂಕಟರಮಣ ರೆಡ್ಡಿ, ಸುಬ್ಬಾರೆಡ್ಡಿ ಹಾಗೂ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಎಲ್ಲ ಮಕ್ಕಳು ಉಪಸ್ಥಿತರಿದ್ದರು. ತದನಂತರ ಎಲ್ಲರಿಗೂ ಲಘು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದರು. ಕರೆಂಟ್ ಲೆವೆಲ್ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕದಿಂದ ಆಗಲಿದ ಕಡೆಗೆ, ಕತ್ತಲಿನಿಂದ ಬೆಳಕಿದ ಕಡೆಗೆ ಕೊಂಡೊಯ್ಯುವ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ. ಆ ಒಂದು ಶಿಕ್ಷಣ ಪಡೆದಿದೆ ಆದಲ್ಲಿ ಮಾನವನಿಗೆ ಅನೇಕ ಬದಲಾವಣೆಗಳು, ಅನೇಕ ಅನುಭವಗಳು ಶಿಕ್ಷಣದಿಂದ ನಾವು ಕಾಣಬಹುದು. ಈ ಶಿಕ್ಷಣ ಪಡೆದದ್ದೇ ಆದಲ್ಲಿ ತನ್ನ ತಪ್ಪುಗಳನ್ನು ತ್ಯಜಿಸಿ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾರೆ. ಅದೇ ರೀತಿಯಾಗಿ ನಗರಸಭಾ ಸದಸ್ಯರಾದಂಥ ರೆಡ್ಡಪ್ಪನವರು ಎರಡು ಮಾತಾಡಬೇಕು ಅಂತ ಅನ್ಕೊಂಡು ಎರಡು ಮಾತು ಎಲ್ಲರಿಗೂ ನಮಸ್ಕಾರ. ನಾವು ಯಾವುದೋ ಒಂದು ಉನ್ನತ ಸ್ಥಿತಿಗೆ ಬರ್ತೀವಿ ಅಂತಂದ್ರೆ ನಮ್ಮ ತಂದೆ ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮ, ಸಹೋದರ, ಸಹೋದರಿ ಎಲ್ಲರೂ ಕೂಡ ಕಾರಣಕರ್ತರಾಗಿರ್ತಾರೆ. ಅವರ ಎಲ್ಲರ ತ್ಯಾಗದ ಪರಿಶ್ರಮದಿಂದಾಗಿ ನಾವು ಯಾವುದೋ ಒಂದು ಒಳ್ಳೆಯ ಹುದ್ದೆಗಳನ್ನು, ಗೌರವಯುತವಾದಂಥ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗಿದೆ.
ನಾವು ಇವತ್ತು ದಿವಸ ಸಮಾಜದಲ್ಲಿ ನಗ್ತಾ ಇದ್ದೀವಿ ಅಂತಂದ್ರೆ ಸಮಾಜ ಕಾರಣ. ನಾವು ಅದೇ ನಗುವನ್ನ ಆ ಸಮಾಜಕ್ಕೆ ನಾವು ಕೊಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ. 100% ಶಾಲೆಗಳಲ್ಲಿ ನಾವು ಮಕ್ಕಳ ಹಾಜರಾತಿಯನ್ನ ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಇದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ದಾಖಲಾತಿಯನ್ನು ಅರ್ಹ ವಯಸ್ಸಿನ ಎಲ್ಲ ಮಕ್ಕಳನ್ನು ಶಾಲೆಗಳಿಗೆ ದಾಖಲು ಮಾಡಿ ಮಕ್ಕಳ ಹಾಜರಾತಿಯನ್ನ ಉತ್ತಮಪಡಿಸಿ ಗುಣಾತ್ಮಕ ಶಿಕ್ಷಣವನ್ನ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ರೆಡ್ಡಪ್ಪ ಸರ್ ಅವರು ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ನಿದರ್ಶನಗಳನ್ನ ಹೇಳ್ತಾ ಇದ್ರು. 8ನೇ ತರಗತಿಗೆ ಪ್ರವೇಶ ಬಯಸಿದ ಒಂದು ವಿದ್ಯಾರ್ಥಿಗೆ ಮೂಲ ಕಲ್ಪನೆಗಳಿಲ್ಲ ಅನ್ನೋದು ಒಂದು ವಿಷಾದನೀಯ ಸಂಗತಿ. ನಾವೆಲ್ಲರೂ ಫೀಲ್ಡ್ ಅಲ್ಲಿ ಇದನ್ನ ನೋಡ್ತಾ ಇರ್ತೀವಿ. ಸೊ ನಮಗೆ ಸರ್ಕಾರ ಕೊಡ್ತಿರುವ ಸವಲತ್ತುಗಳ ಜೊತೆಯಾಗಿಯೇ ಈಗ ಅನೇಕ ಶಾಲೆಗಳಲ್ಲಿ ದಾನಿಗಳ ನೆರವಿನಿಂದ ಲೇಖನ ಸಾಮಗ್ರಿಗಳಾಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ತಟ್ಟೆ ಲೋಟ ಆಗಿರ್ಬೋದು, ಟ್ರ್ಯಾಕ್ ಸೂಟ್ ಆಗಿರ್ಬೋದು, ಮಕ್ಕಳಿಗೆ ಅಗತ್ಯವಿರುವಂತಹ ವಾಟರ್ ಬಾಟಲ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಮಕ್ಕಳಿಗೆ ಅಗತ್ಯವಿರುವಂತಹ ಸಂಪನ್ಮೂಲಗಳನ್ನು ನಾವು ದಾನಿಗಳಿಂದ ಕ್ರೋಢೀಕರಿಸಿ ಮಕ್ಕಳಿಗೆ ವಿತರಣೆ ಮಾಡಿ ಆ ಮೂಲಕ ಪೋಷಕರಿಗೆ ಹೊರೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲೂ ಸಹ ಶಿಕ್ಷಕರು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ಬಹಳ ಮಕ್ಕಳಿಗೆ ಇವತ್ತು ಸುಮಾರು ನಗರ ವ್ಯಾಪ್ತಿಯ ಎಲ್ಲಾ ಶಾಲೆಗಳು ಸರ್ಕಾರಿ